ನಮಸ್ಕಾರ. ಎನ್ ಎಮ್ ನ್ಯೂಸ್ಗೆ ಸುಸ್ವಾಗತ. ಮತ್ತು ಅಂತೂ ಇಂತೂ ವಿಡಿಯೋ ಮಾಡ್ಬೇಕಂತ ಅನಿಸೈತಿ. ಅದಕ್ಕೋಸ್ಕರ ನ್ಯೂಸ್ ಒಳಗೆ ಯಾಕೆ ಬಂದರು, ಯಾಕಂದ್ರೆ ಈ ಸದ್ಯ ಅಂತೂ ಇಂತೂ ನಮ್ಮ ರೈತರಿಗೆ ಮಳೆ ಅನ್ನೋದನ್ನ ಇಲ್ಲ. ಈಗ ಆ ಮಳೆ ಎಲ್ಲಿ ಓದ್ಪಾ, ನಿಮಗೊಂದು ಸ್ಯಾಟಲೈಟ್ ಕಡಿಂತ ಇಮೇಜ್ ಐತಿ, ಅದನ್ನ ಈ ಸದ್ಯ ತೋರಿಸ್ತಾನೆ ನೋಡ್ರಿ. ನೇಪಾಳ, ವೆಸ್ಟ್ ಬೆಂಗಾಲ್ ಈ ಕಡೆ ಐತೆ. ಈ ಸದ್ಯ ಮಾನ್ಸೂನ್ ಅಲ್ಲಿ ಹೋಗೈತಿ. ಅದು ರೌಂಡ್ ಹೊಡಿದ್ರಿಗೆ ಅದನ್ನು ಅದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರೋದಿಲ್ಲ. ನಾ ಅದ್ರ ಮ್ಯಾಗ ತಿಳ್ಕೊಂಡನ ಏನೋ ಮಾಡ್ಬೇಕಾದ್ರೂ ಒಂದು ಲೆಕ್ಕಕ್ಕೆ ಬಿತ್ತುದು ಅದ್ರ ಮ್ಯಾಗ ಮಾಡ್ತಾವೆ. ಅಂದ್ರೆ ಆ ಮಾನ್ಸೂನ್ ತಿರ್ಕೊಂತ ಬರ್ಬೇಕಾದ್ರೆ ಇನ್ನೂ ಹೊಳ್ಳಿ ಬರ್ಬೇಕಾದ್ರೆ 15 ದಿವಸ ಬೇಕು. ಅಷ್ಟು ತನಕ ನಮ್ಮ ಬೆಳೆ ಎಲ್ಲ ಒಣಗಿ ಹೋಗಿರ್ತಾವೆ. ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆ ಅಂತ್ರಿ ಈಗ ಮಳೆ ಆಗಿ ಎಲ್ಲಿ ಆಗೈತಿ ಗೊತ್ತಿಲ್ಲ. ಅಟೋಟಿಗೆ ಬೆಳೆ ಎಲ್ಲ ಒಣಗಿ ಹೋಗಿರ್ತಾವೆ. ಏನು ಅಂತೂ ಇಂತೂ ರೈತರಿಗೆ ಸಾಲ ಮನ್ನಾ ಅಂತ ಅನ್ನತ್ತಾರು, ಏನಾಗ್ತೈತಿ ಗೊತ್ತಿಲ್ಲ. ನೋಡೋಣ್ರಿ. ಸಾಲ ಮನ್ನಾ ಮಾಡಿದ್ರು ಚಲೋನ ಮಾಡಬೇಕು. ಮಾಡ್ಲಿಕ್ಕೆ ಚಲೋ ಅನ್ನಕ್ಕೆ ಬರೋದಿಲ್ಲ, ಮಾಡಿರಿ ಚಲೋನ ನಮ್ಮ ರೈತರಿಗೆ. ಆದ್ರೆ ಮಳೆ ಇನ್ನೂ ಬರ್ಬೇಕಾದ್ರೆ 15 ದಿವಸ ತೊಗೋತೈತೆ. ಅದು ಮತ್ತೆ ಈಗ ಎಲ್ಲೆಲ್ಲಿ ಮಳೆ ಆಗಿಲ್ಲ. ಆ ಮಾನ್ಸೂನ್ ತಿರುಗಿ ಹೊಳ್ಳಿ ಬರಬೇಕಾದ್ರೆ ಇಂಡಿಯಾದಾಗ ಹೇಳತ್ತಾರು ಎಲ್ಲಿ ಬೇಕಲ್ಲಿ ಮಳೆ ಆಗ್ಬೋದು ಅಂತ. ಆದರೆ ಎಲ್ಲೆಲ್ಲಿ ಆಕೈತೆ ಅನ್ನೋದು ಗೊತ್ತಿಲ್ಲ. ಈ ಸದ್ಯ ಇಲ್ಲೇ ಆದ್ರೆ ಅಲ್ಲಿ ಆಗೋದಿಲ್ಲ, ಅಲ್ಲಿ ಆದರೆ ಇಲ್ಲಿಲ್ಲ. ಇಷ್ಟು ಹಿಂಗೆ ಆಗೋದೈತಿ. ಅದು ಏನೋ ಅಂತಾರಲ್ಲ ಇವರು ನ್ಯೂಸ್ ಅವ್ರಂತ್ರಿ ಏನು ಬೇಕಾದ್ರೆ ಆ ಥರ. ನಂದು ನ್ಯೂಸ್ ಚಾನಲ್ನ ನಾನು ಕೂಡ ಏನು ಬೇಕಾದನ್ನು ಹೇಳ್ತಾನಂತ ನೀವು ಅನ್ಕೋಬೇಡ್ರಿ. ನನಗೆ ತಿಳಿದಷ್ಟು ನಾ ಹೇಳತ್ತಾನ. ಈ ಸದ್ಯ ನಮ್ಮ ರೈತರಿಗೆ ಹೆಂಗೈತೆ ಅಂದ್ರೆ ಮಳೆ ಬೇಕು ರೀ. ಆಲ್ಮೋಸ್ಟ್ ಒಂದೊಂದು ಊರಾಗ 20% ನೀರಾವರಿ ಇದ್ರೆ ಇನ್ನು ಉಳಿದು 80% ಮಳೆ ಮ್ಯಾಗನ ಬೆಳೆ ತೆಗಿದಾಗೈತಿ. ಅಂತಾದ್ರಾಗ ಈ ಸದ್ಯ ಅಂತೇಳಿ ಈ ವರ್ಷ ಅಂತೀ ಬರಗಾಲ ಅಂತೇಳಿ ಘೋಷಣೆ ಮಾಡಿದಾರು. ಏನು ಎಕರೆಗೆ 50,000 ಕೊಡಂತೇಳಿ ಒಂದಷ್ಟು ಮಂದಿ ಹೇಳತ್ತಾರು. ಎಷ್ಟು ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ನೋಡೋಣ್ರಿ ಮುಂದೆ ಬರೋ ದಿನದಲ್ಲಿ ಏನಾಕೈತೆ ಗೊತ್ತಿಲ್ಲ. ಸಾಲ ಮನ್ನಾ ಮಾಡಿ ರೈತರು ಫುಲ್ ಖುಷಿ ಆಗ್ತಾರೆ ಅನ್ನೋದೂ ಇಲ್ಲ, ಅದು ಇಲ್ಲ. ಯಾಕೆ ಏನಾಕೈತೆ ಅನ್ನೋದು ಗೊತ್ತಿಲ್ಲ. ಮುಂದೆ ಬರೋ ವಿಡಿಯೋದಾಗ ನೋಡೋಣ. ದಯವಿಟ್ಟು ನಿಮಗೇನದ ಇನ್ನು 15 ದಿವ್ಸಕ್ಕೆ ಮಳೆ ಬರ್ಬೋದು ಅಂತ ನನ್ನ ಅನಿಸಿಕೆ ಐತಿ. ಅಲ್ಲಿ ಮಟ್ಟ ಬೆಳೆ ಏನಾಕ್ಕ ಅನ್ನೋದು ಗೊತ್ತಿಲ್ಲ. ಆದರೆ ಈ ಸದ್ಯ ಹೇಳುವಂತ ಎಷ್ಟೋ ಮಂದಿ ಅಂತಾರ್ರಿ. ನೋಡೋಣ ಏನಾಕೈತೆ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನಮ್ಮ ನ್ಯೂಸ್ ಒಳಗೆ ಹಿಂಗೆ ಏನಾರ ಒಂದು ಹೇಳ್ತಿರ್ತಾನೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಇಲ್ಲದ್ರೆ ಮಾಡೋಕೆ ಹೋಗ್ಬೇಡ್ರಿ.